ಒಂದು ಪೊಲೀಸರು ಕೇಳಿದೆ, ನಾನು ಇದು ಯಾಕೆ ಇದು ದೊಂಬಿ ಹೇಳ್ತಾ ಇದೆ, ಏನು ಮಾಡೋಕ್ಕಾಗಲ್ಲ, ನಾವೇನ್ ಮಾಡ್ಬೇಕು ಈ ತರ ಹೇಳಿಬಿಟ್ಟು ಸುಮಾರು ಬೀದರ್ ಗುಲ್ಬರ್ಗ ಜನ ನಾವು ದೂರಿಂದ ಬಂದಿದ್ವಿ, ಲಾಸ್ಟ್ ಬಾರ್ಡ್ರು. ಅದು ಓಟ್ ಕೇಳಕ್ ಹೋಗ್ಬಿಟ್ಟು ಹೋಗಿ ಈ ತರ ಕೌಂಟರ್ ಜಿಲ್ಲೆ ವೈಸ್ ಕೌಂಟರ್ ಮಾಡ್ಬೇಕಾಯ್ತು. ಇದೆಲ್ಲ ಏನು ಗೋಲ್ಮಾಲ್ ಮಾಡ್ಬಿಟ್ಟು ಈ ಎಲೆಕ್ಷನ್ ನಡೆಸ್ತಾ ಇದಾರೆ. ನಂಗೆ ಇದು ಖಂಡನೆ ಇದೆ. ಈಗ ನಮ್ದು 100 ವರ್ಷ ಹಿಸ್ಟ್ರಿ ಇರೋದು. ಒಂದು ಮನೆಗಲ್ಲ, ಒಂದು ಗುಡಿಸಲಿಗೆ, ಒಂದು ಸೆಡ್ಗೆ ಏನಾದ್ರೂ ಬೆಳಕು ಕೊಡ್ಬೇಕು ಅಂದ್ರೆ ಅದಕ್ಕೆ ಕಾರಣ ನಾವೇ. ಇಡೀ ಈ ಡಿಪಾರ್ಟ್ಮೆಂಟ್ ನಡೆಯೋದೇ ನಮ್ಮಿಂದಾನೆ. ಈಗ ಏನೇನೋ ಬಂದ್ಬಿಟ್ಟಿದೆ, ಆದ್ರೆ 100 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಇದಕ್ಕೆ ಒಂದು ಎಲೆಕ್ಷನ್ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಇದಕ್ಕೆ ಯಾರಿಗೆ ಹೇಳ್ಬೇಕು ಹೇಳಿ? ಎಲೆಕ್ಷನ್ ನಡೆಯೋದು ಬರೀ ವೋಟರ್ ಲಿಸ್ಟ್ ಲೆವೆಲ್ ಅಲ್ಲಿ, ಇಂಟರ್ನೆಟ್ ಲೆವೆಲ್ ಅಲ್ಲ. ಇದು ಯಾರಿಗಾದ್ರೂ ಗೊತ್ತಿದೆಯಾ? ಇದು ತುಂಬಾ ಖಂಡನೀಯ. ಇದು ನಾವು ನಾಳೆನೇ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಫಿಟ್ ಮಾಡ್ತೀವಿ. ಏನು ಉತ್ತರ ಕೊಡ್ತಾರೋ ನೋಡೋಣ. ಇದಕ್ಕೆ ನಾವು ಓಟ್ ಹಾಕ್ದಿರ ಹೋಗ್ತಾ ಇದ್ದೀವಿ. ಕೋಲಾರಿಂದ. ತಿಮ್ಮರಾಯಪ್ಪ ನಾಗೇಶ್ ಎಲೆಕ್ಟ್ರಿಕಲ್ ಅಂತ. ಎಲ್ಲ ಇಡೀ ಕರ್ನಾಟಕದಲ್ಲೆಲ್ಲ ಇದು ಹೋಗ್ಬೇಕು. ಸರ್, ನಾವು ತುಮಕೂರಿಂದ ಬಂದಿದೀವಿ. ಮೂರ್ ಸಲ ನಿಂತು ಅಲ್ಲಿ ಹೋದ ತಕ್ಷಣ ಸರ್ ಕೌಂಟರ್ಗೆ 3 ಸಲ ನಿಂತ ಕೌಂಟರ್ಗೆ ಹೋದ್ರೆ ನೆಟ್ವರ್ಕ್ ಇಲ್ಲ ಅಂತಾರೆ. ಸಿಸ್ಟಮ್ ಸರಿಯಲ್ಲ ಸರ್. ಒಂದೇ ಕೌಂಟರ್ ಮಾಡ್ಯಾರ. ಇನ್ನೊಂದು ಜಾಸ್ತಿ ಪ್ರಾಬ್ಲಮ್ ಸರ್. ಇನ್ನೊಂದು ಹಿರಿಯರಿಗೆ, ಮಹಿಳೆಯರಿಗೆ ಮೊದಲು ಆದ್ಯತೆನೇ ಇಲ್ಲ ಅಲ್ಲಿ. ಮೊದಲು ಅವ್ರಿಗೆ ಇದಿಲ್ಲ, ಎಲ್ಲ ಅಸ್ವಸ್ಥ ಆಗಿಬಿಟ್ಟದೆ ಸರ್. ಬೇರೆ ಯಾರು ನಿಂದಿರ್ಬೋದು, ನಾವು ಮಾತಾಡಕ್ ಆಗಲ್ಲ. ಫುಲ್ ಅಸ್ವಸ್ಥತೆ ಆಗಿದೆ. ಎಲ್ಲಾರ್ದ ಜನ 20% ಟೋಕನ್ ತಗೊಳಕ್ ಕಷ್ಟ ಆಗ್ಬಿಟ್ಟಿತ್ತು ಇಲ್ಲಿ. ಆ ಸತಿ ಐತಲ್ಲ ಟೋಕನ್ ಕೌಂಟರ್ ಜಾಸ್ತಿ ಮಾಡಿದ್ರು, ಈ ಸತಿ ಕೌಂಟರ್ ಕಮ್ಮಿ ಮಾಡ್ಯಾರೆ. ಬಹಳ ನೋವಾಯ್ತು. ಎಲ್ಲಿಂದ ಬರ್ತಾ ಇದ್ರಿ? ಸರಿ, ಚಿಕ್ಕಮಗಳೂರು ಡಿಸ್ಟಿಕ್ ಇಂದ ಓಟ್ ಹಾಕಿದ್ರ ನೀವು? ಓಟ್ ಹಾಕಿದ್ವಿ. ಥ್ಯಾಂಕ್ ಯು. ನಮಸ್ಕಾರ. ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ತರೀಕೆರೆ ತಾಲೂಕಿನವರು. ಇಂಥ ಅವಸ್ಥೆ ಇತಿಹಾಸದಲ್ಲೇ ನಾನು ನೋಡ್ಲಿಲ್ಲ. ಊಟ ಚೆನ್ನಾಗಿತ್ತು ಅಷ್ಟೇ. ಇಲ್ಲಿ ಊಟ ಚೆನ್ನಾಗಿತ್ತು, ಬೆಳಿಗ್ಗೆ ಎಲ್ಲದೂ ಚೆನ್ನಾಗಿತ್ತು. ಬಟ್ ಓಟ್ ಹಾಕೋದ ವ್ಯವಸ್ಥೆ ಮಾತ್ರ ಜೀವನದಲ್ಲಿ ಯಾವನಿಗೂ ಬೇಡ. ವಯಸ್ಸಾದರೂ ಒಂದೇ, ವಯಸ್ಸು ಹ್ಯಾಂಡಿಕ್ಯಾಪ್ಟ್ ನೋವಾದವ್ರು ಎಲ್ಲರಿಗೂ ಒಂದೇನ ಮಾಡಿದ್ದಾರೆ. ಒಬ್ಬೊಬ್ರಿಗೆ ಬೇರೆ ಬೇರೆ ಮಾಡಿ ಕೊಡ್ಬೋದಿತ್ತು, ಆದ್ರೆ ಯಾರು ಇಲ್ಲಿ ಇದು ಮಾಡ್ಕೊಡ್ಲಿಲ್ಲ. ಈ ಅವಸ್ಥೆ ಅಲ್ಲ, ಅವ್ಯವಸ್ಥೆ. ಯಾವನಿಗೂ ಬೇಡ ಇದು. ಯಾಕೆ ಹಿಂದೆಲ್ಲ ಜಿಲ್ಲೆವಾರು ಮಾಡ್ತಿದ್ರಲ್ಲ, ಜಿಲ್ಲೆವಾರು ಯಾಕೆ ಮಾಡಬಾರ್ದಾಯ್ತು? ಇವತ್ತು ಯಾಕೋಸ್ಕರ ಮಾಡಿದ್ರಿ ಇವರು? ಏನೇ ಇರ್ಬೇಕಿದು. ಅಲ್ಲಿಂದ ಮಾಡ್ಕೊಂಡೆಲ್ಲ ಇದ್ ಮಾಡ್ಕೊಂತಿದ್ರಲ್ಲ. ಇಡೀ ನಮ್ಮ ಕರ್ನಾಟಕ ಸ್ಟೇಟ್ ಜನತೆ ಎಲ್ಲ ಕಂಟಾಟ್ಗಳನ್ನ ಸೇರಿಸಿ ಮಾಡೋದಂತ ಅವಶ್ಯಕತೆ ಇನ್ನು ಓಟ್ ಆಗಿಲ್ವಲ್ಲ ಈಗ. ಈ ವ್ಯವಸ್ಥೆ ಬೇಕಾ? ನಮಸ್ಕಾರ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.